ಅಲ್ಲ, ಇಷ್ಟು ಇದು ಅಲ್ಲಿ ಕೇಂದ್ರ ಸರ್ಕಾರಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ತಗೊಂತಕ್ಕಂಥ ಡಿಸಿಷನ್ ನಾನು ಇಲ್ಲಿ ಮಾತನಾಡಕ್ ಬರಲ್ಲ. ಆಬ್ವಿಯಸ್ಲಿ ಇಟ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಆಮೇಲೆ ಬಹಳಷ್ಟು ಎಕ್ಸ್ಪರ್ಟ್ಸ್ ಗಳಿದ್ದಾರೆ, ಅದ್ರ ಬಗ್ಗೆ ಅವ್ರು ಮಾತನಾಡಬೇಕು, ನಾನು ಮಾತನಾಡಲ್ಲ. ನಂದೇನು ಒಂದೇ ಒಂದಿರತಕ್ಕಂಥದ್ದು, ಐ ರಿಕ್ವೆಸ್ಟ್ ಇದರಲ್ಲಿ ಹೊಸತನನೇ ಬರ್ಬೇಕು ರಾಜಕಾರಣದಲ್ಲಿ. ಇದರಲ್ಲಿ ಇದೇ ತರ ಆಗಲ್ಲ 24 ತಾಸು ಇವೇ ಮಾಡ್ಕಂತ ಕುತ್ಕೊಂಡು ಒಂದ್ ಪಾರ್ಟಿಗೆ ಒಂದು ಮಾತ್ರ ಏನಂತಂದ್ರೆ, ಬಿಜೆಪಿಯವರು ಈ ದೇಶನ್ನ ನೀವು ಯಾವುದೇ ವಿಷಯದಲ್ಲಿ ಡಿಬೇಟಿಗೆ ಬರಲಿ, ಅವರು ಯಾವುದೇ ವಿಷಯದಲ್ಲಿ ಡಿಬೇಟ್ ಬರಲಿ, ವಿ ಆರ್ ರೆಡಿ. ಕೋಲ್ ಮೈನಿಂಗ್ ಯಾರಿಗೆ ಜಾಸ್ತಿ ಸಿಕ್ಕಿದೆ ಈ ದೇಶದಲ್ಲಿ? ಇವತ್ತು ನೀವು ಎಷ್ಟು ಸ್ಟೀಲ್ ಉತ್ಪಾದನೆ ಮಾಡಿದ್ರೆ ಕಳೆದ 10 ವರ್ಷದಲ್ಲಿ? ಚೈನಾ 450 ಮಿಲಿಯನ್ ಟನ್ ಮಾಡಿರ್ತಕ್ಕಂಥ ಚೈನಾ ಇವತ್ತು 1,000 ಮಿಲಿಯನ್ ಟನ್ ಸ್ಟೀಲ್ ಮಾಡ್ತದೆ. ನೀವು 10 ವರ್ಷದಲ್ಲಿ ಎಷ್ಟು ಸ್ಟೀಲ್ ಮಾಡಿದಿರಿ? ಇವಿ ಬಗ್ಗೆ ಮಾತನಾಡಿದ್ರಿ, ಇವಿ ಬಗ್ಗೆ ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರಿ. ಎಲ್ಲೈತೆ ನಿಮ್ದು ಇವಿ? ಇವತ್ತು ವಾಟರ್ ಎಲ್ಲಾ ನದಿಗಳ ಜಡಣಿಗೆ ಮಾಡ್ತೀವಿ. ಇಂಥ ಚರ್ಚೆ ಮಾಡಕ್ ಹೋದ್ರೆ ಬಹಳ ಐತೆ ನಮ್ಮ ಹತ್ರ. ಯಾರು ಬಂದು ಚರ್ಚೆ ಮಾಡ್ತಾರೆ ಹೇಳ್ರಿ? ಯಾವ್ದನ್ನ ಒಂದಕ್ಕೊಂದು ಸಬ್ಜೆಕ್ಟ್ ಮಾತಾಡ್ಬಿಡೋಣ ಪ್ಲೀಸ್. ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಲೀಡರ್ಸ್, ಲೆಟ್ಸ್ ಫ್ರೇಮ್ ಒನ್ ಬೈ ಒನ್, ಕಂಪೇರ್ ಮಾಡಿ ಮಾತನಾಡೋಣ. ಇವ್ರಿಗೆ ಏನಾಗೈತ್ರಿ, ಬರೀ 24 ತಾಸು ಮುಸ್ಲಿಂ ವಿರುದ್ಧ ಮಾತನಾಡೋದು ಬಿಟ್ರೆ ದೇ ಹ್ಯಾವ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಕಂಟ್ರಿ. ಸೊ ಐ ರಿಕ್ವೆಸ್ಟ್ ಆಲ್ ಗುಡ್ ಫ್ರೆಂಡ್ಸ್, ಅದಕ್ಕೆ ಬಿಜೆಪಿ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನೀವು ನಿಮ್ಮ ಪಾರ್ಟಿಯಲ್ಲಿ ಚೇಂಜ್ ಮಾಡ್ರಿ. ಯಾಕೆ ನಿಮ್ಮ ಪ್ರಧಾನಮಂತ್ರಿ ಅವರು ಇವತ್ತುವರೆಗೆ ಒಂದು ಪ್ರೆಸ್ ಮೀಟ್ ಮಾಡಕ್ ಆಗ್ತಲ್ಲ ಅಂತ ನನ್ನ ಪ್ರಶ್ನೆ. ವೈ ಮೋದಿ ಸಾಹೇಬರು ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡಕ್ ಯಾಕೆ ಆಗ್ತಲ್ಲ ಅಂತ ನಮ್ಮ ಪ್ರಶ್ನೆ ಇದೆ. ಅದಕ್ಕೆ ಬಿಜೆಪಿ ನೀವು ಕೇಳ್ಬೇಕು ಹೋದ ತಕ್ಷಣ, ಇರಿ ಅದೆಲ್ಲ ಮಾತನಾಡ್ತೀವಿ, ಪ್ರಧಾನಮಂತ್ರಿ ಸಾಹೇಬ್ರ ಕೈಲಿ ಒಂದು ಪ್ರೆಸ್ ಮೀಟ್ ಮಾಡಿಸ್ರಿ ಅಂತ ಕೇಳ್ರಲ್ಲ. ಯಾಕೆ ಮಾಡಬಾರ್ದು? ಮನ್ ಕಿ ಬಾತ್ ಮಾಡ್ತಾರೆ, ತಾಸುಗಟ್ಲೆ ವರ್ಷಗಟ್ಲೆ ಎಲ್ಲ ಎಲೆಕ್ಷನ್ಗಳಿಗೆ ಭಾಷಣ ಮಾಡ್ತಾರೆ. ಬರೀ ಇದಕ್ಕೆ ಇದಾರೆ ನಮ್ಮ ಪ್ರಧಾನಮಂತ್ರಿ. ಆಮೇಲೆ ಇಡೀ ಎಲ್ಲಾ ಸ್ಟೇಟ್ ಎಲೆಕ್ಷನ್ಗಳಲ್ಲಿ ಒಬ್ಬರೇ ಒಬ್ರು ಭಾಷಣಗಾರರು. ಯಾರು? ನಮಗಿರಿ ಒಂದು ಆರ್ಡಿನರಿ ಯಾವ್ದೋ ಮಿನಿಸ್ಟರ್ ಆಗಿನಿ, ಯಾವ್ದೋ ಲೇಬರ್ ಮಿನಿಸ್ಟರ್ ಆಗಿ ನನಗೆ ಟೈಮ್ ಸಿಗಲ್ಲ 24 ತಾಸು. ಇವ್ರು ಇಡೀ ದೇಶ ತಿರುಗಾಡಿ, ಪ್ರಪಂಚಗಳನ್ನ ತಿರುಗಾಡಿ, ವರ್ಷದಲ್ಲಿ 100 ದಿವಸ ಹೊರ ದೇಶದಾಗಿದ್ದು ಇರೋ ದೇಶಗಳೆಲ್ಲ ಬರೀ ಎಲೆಕ್ಷನ್ ಮಾಡ್ಕೊಂಡು ದೇಶ ಹೆಂಗ್ ನಡೆಸಬಹುದು ಹೇಳ್ರಿ ನೋಡೋಣ. ಹೆಂಗ್ರಿ ದೇಶ ನಡೆಸಬಹುದು? ಎಲ್ಲನ ಇದೆಯಾ? ಮತ್ತೆ ಹೇಳ್ತಾರೆ 24 ತಾಸ್ನಾಗ 14 ತಾಸು ಕೆಲಸ ಮಾಡ್ತಾರಂತೆ. ಎಲ್ಲಿ ಐತಪ್ಪ 18 ತಾಸು ಕೆಲಸ ಮಾಡಿದ್ರೆ ಲೆಕ್ಕ ಬುಕ್ ಆಯ್ತಾ? ಕೇಳಕ್ ಎಲ್ಲರಿಗೂ ಅಧಿಕಾರ ಐತ್ರಿ. ಈ ನೋಡ್ರಿ, ಈ ದೇಶ ಏನ್ ಬಿಜೆಪಿಗೆ ಕಾಂಗ್ರೆಸ್ ಸೀಮಿತ ಇರ್ತಕ್ಕಂಥ ದೇಶ ಅಲ್ಲ ಇದು. ಈ ದೇಶ ಪ್ರತಿಯೊಬ್ಬರ ದೇಶ ಇದೆ, ಪ್ರತಿಯೊಬ್ಬರಿಗೆ ಹಕ್ಕಿದೆ ವಿಚಾರ ಮಾಡ್ಲಿಕ್ಕೆ, ವಿಚಾರ ಕೇಳಲಿಕ್ಕೆ. ವಿಚಾರ ಕೇಳಿದ ತಕ್ಷಣ ದೇಶದ್ರೋಹಿ, ಹಿಂದೂ ವಿರೋಧಿ ಬರೀ ಇವೇನಾ? ಏನ್ ಪರ್ಮನೆಂಟ್ ಇರ್ತಾರ ಮೋದಿ ಸಾಹೇಬರು? ಏನ್ ಬಿಜೆಪಿ ಹಂಗ ಇನ್ನ ಪರ್ಮನೆಂಟ್ ಇರ್ತದೆ ಈ ದೇಶದಲ್ಲಿ? ಎಲ್ಲಾ ರಾಜಕೀಯ ಪಕ್ಷಗಳು ಬರಬೇಕು, ಅವಕಾಶಗಳು ಇರ್ತವೆ. ಆದ್ರೆ ಹೊಸ ವಿಚಾರ, ಹೊಸ ರಾಜಕಾರಣ ಪ್ರಾರಂಭ ಆಗ್ತಕ್ಕಂಥದಕ್ಕೆ ಇವತ್ತೇನು ಈ ದೇಶ ಮುಂದೆ ಹೋಗ್ತಾ ಇದೆ ಅದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಿಜೆಪಿಯ ಈ ಆಟ, ಬಣ್ಣದ ಆಟ ಜನರಿಗೆ, ವಿಶೇಷವಾಗಿ ಯುವಕರಿಗೆ ಅರ್ಥ ಆಗ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ. ಅಲ್ಲ, ಇದೇ ಅಲ್ಲ, ಎಲ್ಲರೂ ಬೆಂಬಲ ಕೊಡ್ತಾರೆ. ರಾಹುಲ್ ಗಾಂಧಿ ಸ್ವತಃ ಹೇಳಿದಾರಲ್ಲ, ರಾಹುಲ್ ಗಾಂಧಿ ಇಲ್ಲಿವರೆಗೆ ಪೊಲಿಟಿಕಲ್ ಏನು ಮಾತನಾಡಿಲ್ಲ, ನಾವು ಕೂಡ ಪೊಲಿಟಿಕಲ್ ಏನು ಮಾತನಾಡಲಿಲ್ಲ. ಇವರೇ ಪೊಲಿಟಿಕಲ್ ಯೂಸ್ ಮಾಡ್ಕೊಳಕ್ ಹೋದ್ರು. ಆ ಎಮ್ಮಗೆ ಹೇಳಿರ್ತಕ್ಕಂಥದ್ದು ಒಂದೇ ಒಂದು, ನೀನು ಮುಸ್ಲಿಮ ಅಂತ ಕೇಳಿ ಹೊಡೆದಿರ್ತಕ್ಕಂಥ ಒಂದು ನಿರ್ದೇಶನ ತಗೊಂಡ್ರೆ ಅಲ್ಲಿ ಹೋಗಿ ನೋಡ್ರಿ ನೀವು. ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಬೇಕಾದ್ರೆ ನಾವೇ ಸ್ಪೆಷಲ್ ಫ್ಲೈಟ್ ಹೋಗೋಣ, ಲೆಟ್ಸ್ ಗೋ ದೇರ್. ನೀವೇ ಇಂಟರ್ವ್ಯೂ ಮಾಡಿಬಿಡ್ರಿ ಎಲ್ಲರಿಗೆ, ಪ್ರತಿಯೊಬ್ಬರು ನೀವು ಇಂಟರ್ವ್ಯೂ ಮಾಡಿ ನೋಡ್ರಿ, ಏನ್ ರಿಸಲ್ಟ್ ಬರುತ್ತೆ ನಿಮಗೆ ಗೊತ್ತಾಗತ್ತೆ. ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಎಲ್ಲ ಕರ್ನಾಟಕದ ಮಾಧ್ಯಮ ಸ್ನೇಹಿತರು ಹೋಗೋಣ, ಅಲ್ಲಿ ನೀವು ಎಷ್ಟು ಜನಕ್ಕೆ ಬೇಕಾದ್ರೆ ಇಂಟರ್ವ್ಯೂ ಮಾಡಿಬಿಡ್ರಿ ಓಲಿ ಅತ್ಲ. ಆಮೇಲೆ ಲೀಸ್ಟ್ ಇದೆ, ಎಲ್ಲರಿಗೂ ಇಂಟರ್ವ್ಯೂ ಮಾಡಿ ನೋಡ್ರಿ ಎಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.